ತೂಕ ಇಳಿಸಿಕೊಳ್ಳಲು ಗ್ರೀನ್ ಟೀ ಸೇವಿಸಲು ಪೌಷ್ಟಿಕಾಂಶ ತಜ್ಞರು ಶಿಫಾರಸು ಮಾಡ್ತಾರೆ. ಆದರೆ ಗ್ರೀನ್ ಟೀಯ ಅತಿಯಾದ ಸೇವನೆ ಬಗ್ಗೆ ಎಚ್ಚರಿಕೆಯನ್ನು ನೀಡ್ತಾರೆ. ಹಾಗಿದ್ರೆ ಗ್ರೀನ್ ಟೀ ಎಷ್ಟು ಪ್ರಯೋಜನಕಾರಿ, ದಿನಕ್ಕೆ ಎಷ್ಟು ಕಪ್ ಸೇವನೆ ಆರೋಗ್ಯಕರ ಅಂತ ಹೇಳ್ತೀವಿ. ಈ ಸ್ಟೋರಿ ನೋಡಿ. ಗ್ರೀನ್ ಟೀ ಎಷ್ಟು ಪ್ರಯೋಜನಕಾರಿ, ದಿನಕ್ಕೆ ಎಷ್ಟು ಕಪ್ ಸೇವನೆ ಆರೋಗ್ಯಕರ. ಇತ್ತೀಚಿನ ದಿನಗಳಲ್ಲಿ ಗ್ರೀನ್ ಟೀ ಅತ್ಯುತ್ತಮ ಸೂಪರ್ ಫುಡ್ಗಳಲ್ಲಿ ಒಂದು ಅಂತ ಕರೆಸಿಕೊಂಡಿದೆ. ತೂಕ ಇಳಿಸಿಕೊಳ್ಳಲು ಬಯಸೋರಿಗಂತೂ ಗ್ರೀನ್ ಟೀ ಉತ್ತಮ ಆಹಾರ. ಗ್ರೀನ್ ಟೀ ದೇಹದ ಕೊಲೆಸ್ಟ್ರಾಲ್ ಅನ್ನು ಕಡಿಮೆ ಮಾಡಲು ಮತ್ತು ದೀರ್ಘಕಾಲದ ಕಾಯಿಲೆಯ ತಡೆಗಟ್ಟುವಿಕೆಗೆ ಸಹಾಯ ಮಾಡುತ್ತೆ. ಗ್ರೀನ್ ಟೀಯನ್ನ ಕುಡಿಯೋದು ತೂಕ ಇಳಿಸಿಕೊಳ್ಳುವಲ್ಲಿ ಪಾಸಿಟಿವ್ ಪರಿಣಾಮಗಳನ್ನ ಬೀರುತ್ತೆ ಅಂತ ಹೇಳಲಾಗುತ್ತೆ. ವ್ಯಾಯಾಮದ ಮೊದಲು ಅಥವಾ ಪ್ರತಿ ಊಟದ ನಂತರ ಗ್ರೀನ್ ಟೀ ಸೇವಿಸಬಹುದು. ಅನೇಕ ಜನರು ಬೇಗ ತಮ್ಮ ತೂಕ ಇಳಿಸಿಕೊಳ್ಳಲು ದಿನಕ್ಕೆ 3 ಕಪ್ ಗ್ರೀನ್ ಟೀ ಸೇವಿಸುವುದನ್ನು ರೂಢಿಸಿಕೊಂಡಿದ್ದಾರೆ. ಆದರೆ ಗ್ರೀನ್ ಟೀ ನಿಜವಾಗಿಯೂ ತೂಕವನ್ನ ಇಳಿಸಿಕೊಳ್ಳುವ ಸುಲಭವಾದ ಮಾರ್ಗವೇ? ಈ ಬಗ್ಗೆ ಪೌಷ್ಟಿಕ ತಜ್ಞರು ವಿವರಿಸ್ತಾರೆ. ಹಲವು ವರ್ಷಗಳಿಂದ ನಡೆಸಿದ ಅಧ್ಯಯನಗಳು ತೂಕ ಇಳಿಸಿಕೊಳ್ಳಲು ಸಹಾಯ ಮಾಡುವಲ್ಲಿ ಗ್ರೀನ್ ಟೀ ಪರಿಣಾಮಕಾರಿಯಾಗಿದೆ ಅಂತ ಕಂಡುಹಿಡಿದಿದೆ. ಪೌಷ್ಟಿಕಾಂಶ ತಜ್ಞರು ಕೂಡ ಗ್ರೀನ್ ಟೀಯ ಅದ್ಭುತವಾದ ಉತ್ಕರ್ಷಣ ನಿರೋಧಕ ಮತ್ತು ಉರಿಯೂತದ ಗುಣಲಕ್ಷಣಗಳನ್ನು ತಿಳಿಸೋ ಅಧ್ಯಯನಗಳನ್ನು ಒಪ್ತಾರೆ. ಹಾಗೇನೆ ತೂಕ ಇಳಿಸಿಕೊಳ್ಳಲು ಗ್ರೀನ್ ಟೀ ಸೇವಿಸುವುದನ್ನು ಶಿಫಾರಸು ಮಾಡ್ತಾರೆ. ಆದರೆ ಪೌಷ್ಟಿಕ ತಜ್ಞರು ಗ್ರೀನ್ ಟೀಯ ಅತಿಯಾದ ಸೇವನೆಯ ಬಗ್ಗೆ ಎಚ್ಚರಿಕೆಯನ್ನು ಕೂಡ ನೀಡ್ತಾರೆ. ಅತಿಯಾದ ಗ್ರೀನ್ ಟೀ ಸೇವನೆಯು ಆತಂಕ, ಕಿರಿಕಿರಿ ಹಾಗೇನೆ ಅಡ್ಡ ಪರಿಣಾಮಗಳಿಗೆ ಕಾರಣವಾಗಬಹುದು. ನಿದ್ರೆಯ ತೊಂದರೆಗಳನ್ನು ಕೂಡ ಹೆಚ್ಚಿಸಬಹುದು ಅಂತ ತಜ್ಞರು ಎಚ್ಚರಿಕೆ ನೀಡ್ತಾರೆ. ಇನ್ನು ಗ್ರೀನ್ ಚಹಾದ ಪ್ರಯೋಜನಗಳನ್ನ ನೋಡ್ತಾ ಹೋಗೋದಾದ್ರೆ, ಗ್ರೀನ್ ಟೀಯಲ್ಲಿನ ಸಕ್ರಿಯ ಸಂಯುಕ್ತಗಳು ನೋರ್ಫೈನ್ಫ್ರಿನ್ ನಂತಹ ಕೆಲವು ಬಗೆಯ ಕೊಬ್ಬನ್ನ ಬರ್ನ್ ಮಾಡುವ ಹಾರ್ಮೋನುಗಳ ಪರಿಣಾಮವನ್ನ ಹೆಚ್ಚಿಸಬಹುದು ಅಂತ ಅಧ್ಯಯನಗಳು ಸೂಚಿಸ್ತವೆ. ಅಧ್ಯಯನ ಒಂದರ ಪ್ರಕಾರ ವ್ಯಾಯಾಮದ ಮೊದಲು ಗ್ರೀನ್ ಟೀಯನ್ನ ಸೇವಿಸಿದ ಪುರುಷರು ಸಪ್ಲಿಮೆಂಟ್ ಅನ್ನು ಸೇವಿಸದೇ ಇರೋ ಪುರುಷರಿಗಿಂತ 17% ಹೆಚ್ಚು ಕೊಬ್ಬನ್ನ ಕರಗಿಸ್ತಾರೆ. ಗ್ರೀನ್ ಟೀಯ ಸಾರಗಳ ಸೇವನೆಯು ನೀವು ನಿದ್ರೆ ಮಾಡುವಾಗಲೂ ಹೆಚ್ಚಿನ ಕ್ಯಾಲೋರಿಗಳನ್ನು ಸುಡುವಲ್ಲಿ ಸಹಾಯ ಮಾಡುತ್ತೆ. ನಿಯಮಿತವಾಗಿ ಗ್ರೀನ್ ಚಹಾ ಸೇವನೆಯು ಹಸಿವನ್ನು ನಿಗ್ರಹಿಸಲು ಸಹಾಯ ಮಾಡುತ್ತೆ. ಇದು ಕ್ಯಾಲೋರಿಗಳನ್ನು ಕಡಿತಗೊಳಿಸಲು ಪರೋಕ್ಷವಾಗಿ ನಿಮಗೆ ಸಹಕಾರಿ. ಇನ್ನು ಊಟದ ನಂತರದ ಜೀರ್ಣಕ್ರಿಯೆಗೆ ಇದು ಸಹಕಾರಿ. ಗ್ರೀನ್ ಟೀ ಆಹಾರವನ್ನ ಜೀರ್ಣಿಸಿಕೊಳ್ಳಲು ಸಹಾಯ ಮಾಡುತ್ತೆ. ಅದರಲ್ಲೂ ವಿಶೇಷವಾಗಿ ಭಾರಿ ಊಟದ ನಂತರ ಜೀರ್ಣಕ್ರಿಯೆಗೆ ಗ್ರೀನ್ ಟೀ ಸಹಕಾರಿ. ಗ್ರೀನ್ ಚಹಾವು ಅದರ ಸಂಭಾವ್ಯ ಜೀರ್ಣಕಾರಿ ಪ್ರಯೋಜನಗಳಿಗೆ ಹೆಸರುವಾಸಿಯಾಗಿದೆ. ಭಾರಿ ಊಟದ ನಂತರ ಗ್ರೀನ್ ಟೀ ಸೇವಿಸಿದ್ರೆ ಜೀರ್ಣಕ್ರಿಯೆಗೆ ಸಹಾಯ ಮಾಡುತ್ತೆ. ಇದರ ಉತ್ಕರ್ಷಣ ನಿರೋಧಕಗಳು, ನಿರ್ದಿಷ್ಟವಾಗಿ ಕೆಟಚಿನ್ಗಳು, ಚಯಾಪಚಯವನ್ನ ಹೆಚ್ಚಿಸಲು ಸಹಾಯ ಮಾಡ್ತವೆ. ಆದರೆ ಗ್ರೀನ್ ಟೀ ದೇಹದ ಕ್ಯಾಲೋರಿಗಳನ್ನ ಕರಗಿಸುತ್ತೆ ಅಂತ ಹೇಳೋಕೆ ಸಾಧ್ಯ ಇಲ್ಲ. ಇದು ಚಯಾಪಚಯ ದರ ಮತ್ತು ಕೊಬ್ಬು ಸುಡುವಿಕೆಯನ್ನ ಸ್ವಲ್ಪ ಹೆಚ್ಚಿಸಬಹುದೇ ವಿನಃ ಕ್ಯಾಲೋರಿಯನ್ನ ಬರ್ನ್ ಮಾಡೋದಿಲ್ಲ ಅಂತ ಕೆಲವು ತಜ್ಞರು ಅಭಿಪ್ರಾಯ ಪಡ್ತಾರೆ. ನಿಮ್ಮ ದೈನಂದಿನ ಆಹಾರ ಕ್ರಮಕ್ಕೆ ಗ್ರೀನ್ ಟೀ ಉಪಯುಕ್ತವಾದ ಸೇರ್ಪಡೆ. ಸಮತೋಲಿತ ಆಹಾರದಿಂದ ಮತ್ತು ಸರಿಯಾದ ತೂಕವನ್ನ ಸಾಧಿಸುವವರೆಗೆ ಉತ್ತಮವಾಗಿ ಇದು ಕಾರ್ಯನಿರ್ವಹಿಸುತ್ತೆ. ಆದರೆ ತೂಕ ಇಳಿಸಲು ಅದರ ಮೇಲೆ ಹೆಚ್ಚು ಅವಲಂಬಿತವಾಗುವುದು ಒಳ್ಳೆಯದಲ್ಲ. ಇನ್ನು ಕಾಫಿಗಿಂತ ಕಡಿಮೆ ಕೆಫಿನ್ ಹೊಂದಿರುವ ಗ್ರೀನ್ ಟೀ ಆರೋಗ್ಯಕ್ಕೆ ಬಹಳ ಉಪಯುಕ್ತವಾದ ಪಾನೀಯವಾಗಿದೆ ಅನ್ನೋದು ನಿಜವಾದರೂ ಕೂಡ ಇದನ್ನ ಮಿತವಾಗಿ ಸೇವಿಸೋದು ಒಳಿತು. ತೂಕ ಇಳಿಸಲು ಗ್ರೀನ್ ಟೀ ಸೇವಿಸುವುದರ ಜೊತೆಗೆ ನಿಯಮಿತ ವ್ಯಾಯಾಮ ಮತ್ತು ಸಮತೋಲಿತ ಆಹಾರ ಕೂಡ ಬಹಳ ಮುಖ್ಯವಾಗುತ್ತೆ. ಕಾಫಿಗೆ ಹೋಲಿಸಿದ್ರೆ ಗ್ರೀನ್ ಚಹಾವು ಕಡಿಮೆ ಕೆಫಿನ್ ಅಂಶವನ್ನ ಹೊಂದಿದೆ. ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.